ಜಯ ಮೃತ್ಯುಂಜಯ ಶ್ರೀ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆ. ಇನ್ನು ಪೊಲೀಸರ ಸಂಪರ್ಕಕ್ಕೂ ಕೂಡ ಈಗ ಸಿಗ್ತಾ ಇಲ್ಲ ಆಕೆ. ಜಯ ಮೃತ್ಯುಂಜಯ ಶ್ರೀ ವಿರುದ್ಧವಾಗಿ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳ ವಿರುದ್ಧ ದೂರು ಏನ್ ಕೊಟ್ಟಿರ್ತಾಳೆ ಸಂತ್ರಸ್ತೆ, ಪೊಲೀಸರ ಸಂಪರ್ಕಕ್ಕೆ ಇದೀಗ ಸಿಗ್ತಾ ಇಲ್ಲ. ಅಧಿಕೃತ ದೂರನ್ನ ಪಡೆಯಲು ಪೊಲೀಸರು ಮುಂದಾಗಿದ್ದಾರೆ. ಸಂತ್ರಸ್ತೆಯನ್ನ ಎಷ್ಟೇ ಸಂಪರ್ಕಕ್ಕೆ ಯತ್ನ ಮಾಡಿದ್ರೂ ಕೂಡ ಆಕೆಯ ಸುಳಿವೇ ಇಲ್ಲ. ತನ್ನ ಅಧಿಕೃತ ವಿಳಾಸದಲ್ಲೂ ಇಲ್ಲ ಸಂತ್ರಸ್ತೆ ಯುವತಿ. ಎಲ್ಲಿ ಹೋದ್ಲು ಈಗ ಪ್ರಶ್ನೆ ಇದೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ಪ್ರಕರಣವನ್ನ ದಾಖಲಿಸಿಕೊಂಡಿಲ್ಲ ಪೊಲೀಸರು. ಮಹಿಳಾ ಆಯೋಗದಿಂದಲೂ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಯುವತಿ ಫೋನ್ ನಂಬರ್ ಕೂಡ ಸ್ವಿಚ್ ಆಫ್ ಆಗಿದೆ, ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಅಡ್ರೆಸ್ಗೆ ಹೋಗಿ ನೋಡಿದ್ರೆ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹಾಕಿರ್ತಾರಲ್ವಾ, ಆ ಫೋನ್ಗೆ ಮಾಡಿದ್ರೆ ಸ್ವಿಚ್ ಆಫ್. ಜೊತೆಗೆ ಈ ಕಡೆ ಬಂದು ಪೊಲೀಸ್ ಸ್ಟೇಷನ್ಗೂ ಏನಾಯ್ತು ಅಂತ ಹೇಳಿ ಮಾಹಿತಿ ಪಡ್ಕೊಂಡಿಲ್ಲ ಆಕೆ. ಮತ್ತೊಂದು ಕಡೆ ಆಕೆ ಏನು ಅಡ್ರೆಸ್ ಅನ್ನ ಬರ್ದಿದ್ಲು ದೂರನ್ನ ಕೊಟ್ಟಾಗ, ಆ ಅಡ್ರೆಸ್ಗೂ ಕೂಡ ಹೋಗಿ ನೋಡಿದ್ರೆ ಪತ್ತೆ ಇಲ್ಲ. ಏನಾದ್ಲಾಗಿದ್ರೆ ಜಯ ಮೃತ್ಯುಂಜಯ ಶ್ರೀಗಳಿಂದ ದೂರು ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಿ ಆರೋಪಿಗಳಿಗಾಗಿ ವಿಜಯಪುರ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಜೊತೆಗೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಂತಹ ಬಗ್ಗೆ ಎಫ್ಐಆರ್ ಅನ್ನ ಸ್ವಾಮೀಜಿಯವರು ಕೂಡ ದಾಖಲಿಸಿರ್ತಾರೆ. ಈ ಕಡೆ ಸಂತ್ರಸ್ತೆ ಮಹಿಳೆಯೇ ಕೂಡ ದೂರನ್ನ ಕೊಟ್ಟಿರ್ತಾರೆ. ಅದಾದಂತಹ ಬೆನ್ನಲ್ಲೇ ಶ್ರೀಗಳು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಹನಿ ಟ್ರ್ಯಾಪ್ ಜೊತೆಗೆ ಹಣಕ್ಕೆ ಬೇಡಿಕೆಯನ್ನ ಇಡ್ತಿದ್ದಾರೆ ಅನ್ನುವಂತಹ ಸಲುವಾಗಿ ಅವರು ಎಫ್ಐಆರ್ ಅನ್ನ ಆರೋಪ ಮಾಡಿ ಕೊಟ್ಟಿರ್ತಾರೆ. ಯುವತಿ ಜೊತೆಗೆ ಇನ್ನು ಖಾಸಗಿ ಚಾನೆಲ್ ಎಂಡಿ ಸೇರಿದಂತೆ ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರು, ಮಂಡ್ಯ, ವಿಜಯಪುರ ಸೇರಿದಂತೆ ಪಕ್ಕದ ರಾಜ್ಯಗಳಲ್ಲೂ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಅಲ್ಲ, ಈಗ ಕಂಪ್ಲೇಂಟ್ ಅಂತ ದಾಖಲಾದ್ಮೇಲೆ ಸಂಪರ್ಕಕ್ಕೆ ಸಿಗಬೇಕು ಸಂತ್ರಸ್ತೆ. ನ್ಯಾಯ ಬೇಕಲ್ವಾ? ನ್ಯಾಯ ಬೇಕು ಅಂತಂದರೆ ಈಗ ಅಡ್ರೆಸ್ ಏನು ಕೊಟ್ಟಿರ್ತಾರೆ, ಫೋನ್ ನಂಬರ್ ಏನು ಕೊಟ್ಟಿರ್ತಾರೆ, ನ್ಯಾಯ ಬೇಕಾಗಿರುತ್ತೆ. ನ್ಯಾಯಕ್ಕೋಸ್ಕರವೇ ಆಕೆ ಶ್ರೀಗಳ ವಿರುದ್ಧವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ. ಅದರ ವಿಚಾರಣೆಗೆ ಬರಬೇಕಾಗತ್ತೆ, ಪೊಲೀಸರು ಕರೀತಾರೆ, ವಿಚಾರಣೆ ನಡೆಸಬೇಕಾಗತ್ತೆ. ಏನು ಎತ್ತ ಅಂತ ಹೇಳಿ ಮಾಹಿತಿಗಳನ್ನು ಕೊಡಬೇಕಾದವರೇ ಈಗ ಪತ್ತೆ ಇಲ್ಲ ಅಂತಂದರೆ ಸಾಕಷ್ಟು ಇದು ಪ್ರಶ್ನೆಗಳನ್ನು ಕೂಡ ಉದ್ಭವ ಆಗ್ತಾ ಇದೆ. ಅದರಲ್ಲೂ ಕೂಡ ಯಾವಾಗ ಶ್ರೀಗಳು ಕಂಪ್ಲೇಂಟನ್ನು ಕೊಟ್ಟರೋ ಆಗ ಕಾಣಿಯಾಗಿರುವಂಥದ್ದು ಈಕೆ ಸಂತ್ರಸ್ತೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಸುಚಿತ್ರ, ಈಗ ನಾನಾ ಆಯಾಮಗಳಲ್ಲಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ನ್ಯಾಯ ಬೇಕು ಅಂತ ಹೇಳಿ ಆಕೆ ಹೋಗಿದ್ದಾಳೆ, ಈಗ ನೋಡಿದ್ರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಸ್ವಾಮೀಜಿಯವರು ಯಾವಾಗ ಪ್ರತಿದೂರನ್ನ ಕೊಡ್ತಾರೋ ಅದಾದಂತಹ ನಂತರವಾಗಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಈ ಕಡೆ ಇವರೇ ಏನಾದರೂ ಮಾಡ್ಬಿಟ್ರ ಅಂತ ಹೇಳಿ ಒಂದು ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ಸಾರ್ವಜನಿಕ ವಲಯದಲ್ಲಿ. ಅಥವಾ ಆಕೆ ಕೊಟ್ಟಿರೋದೇ ಸುಳ್ಳು ಕಂಪ್ಲೇಂಟ್, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ? ಕುಸುಮ, ಏನು ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷರಾಗಿರುವಂತಹ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮಹಿಳೆಯೊಬ್ಬರು ಮೊನ್ನೆ ಮಹಿಳಾ ಆಯೋಗಕ್ಕೆ ಹೋಗಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಡ್ತಾಳೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮಹಿಳಾ ಆಯೋಗವು ಕೂಡ ಆ ಮಹಿಳೆಯನ್ನ ಸಂಪರ್ಕ ಮಾಡೋದಕ್ಕೂ ಮುಂದಾಗುತ್ತೆ. ಆದ್ರೆ ಆಕೆ ಏನು ದೂರಿನಲ್ಲಿ ಕೊಟ್ಟಿರುವಂತಹ ದೂರವಾಣಿ ಸಂಖ್ಯೆ ಏನಿದೆ ಅದು ಯಾವುದೇ ರೀತಿ ಕನೆಕ್ಟ್ ಆಗಿರೋದಲ್ಲ, ಅದು ತಪ್ಪು ಸಂಖ್ಯೆ ಆಗಿರುತ್ತೆ. ಜೊತೆಗೆ ಅವರ ಮನೆ ವಿಳಾಸಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅವರ ಮನೆಯಲ್ಲೂ ಕೂಡ ಆಕೆ ಇರೋದಿಲ್ಲ. ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈ ಬಗ್ಗೆ ಅಧಿಕೃತವಾಗಿ ದೂರನ್ನ ದಾಖಲು ಮಾಡ್ಕೋಬೇಕು ಅಂತ ಹೇಳಿ ಆಕೆಯ ಮನೆ ವಿಳಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಆಕೆ ಅಲ್ಲಿ ಇರೋದಿಲ್ಲ. ಅದಾದ ನಂತರದಲ್ಲಿ ಏನು ವಿಜಯಪುರ ಗ್ರಾಮದಲ್ಲಿ ಕೊಟ್ಟಿರುವಂತಹ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಏನ್ ದೂರನ್ನ ಕೊಟ್ಟಿದ್ದಾರೆ, ಈಕೆ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಜೊತೆಗೆ ಇವರು ನನಗೆ ಹಣಕ್ಕೆ ಬೇಡಿಕೆ ಇಟ್ರು ಅಂತ ಹೇಳಿ ವಿಜಯಪುರ ಗ್ರಾಮದಲ್ಲೂ ಕೂಡ ಸ್ವಾಮೀಜಿ ಅವರು ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಈ ಮಹಿಳೆ ಸೇರಿದಂತೆ ಒಟ್ಟು 4 ವಿರುದ್ಧ ಈ ಒಂದು ದೂರು ದಾಖಲಾಗಿದೆ. ಜೊತೆಗೆ ಖಾಸಗಿ ವಾಹಿನಿಯ ಎಂಡಿ ಕೂಡ ಈ ಒಂದು ಪ್ರಕರಣದಲ್ಲಿ ಇರುವಂತದ್ದು. ಸದ್ಯ ಈ 4 ಆರೋಪಿಗಳನ್ನ ಕೂಡ ವಿಜಯಪುರ ಗ್ರಾಮದ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮಂಡ್ಯ ಹಾಗೆ ಮದ್ದೂರು ಭಾಗದಲ್ಲೂ ಕೂಡ ಇವ್ರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಮಹಿಳೆ ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಹಣಕ್ಕೆ ಬೇಡಿಕೆ ಇಟ್ಟು ಹಣ ಯಾವಾಗ ಕೊಟ್ಟಿಲ್ಲ ಅಂತ ಹೇಳಿದ್ರು ಆ ಸಮಯದಲ್ಲಿ ಈ ರೀತಿಯಾಗಿ ಒಂದಷ್ಟು ದೂರನ್ನ ಈಕೆ ಆರೋಪವನ್ನ ಮಾಡಿದ್ಲ. ನಿಜವಾಗ್ಲೂ ಕೂಡ ಸತ್ಯಾಂಶ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗಿದೆ. ಕುಸುಮ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.